ಮಾರ್ಚ್ 7ರಂದು ನಿಯೋಗ ಕಥಾ ಸಂಕಲನ ಲೋಕಾರ್ಪಣೆ. ಸಿಎಂ ವೆಂಕಟೇಶ್. ಜಾನಪದ ಸಿರಿ ಕನ್ನಡ ಈಶ್ವರಿ ಸೋಷಿಯಲ್ ಟ್ರಸ್ಟ್ ಮತ್ತು ಸುಮಧುರ ಮ್ಯೂಸಿಕಲ್ ಟ್ರಸ್ಟ್ ಸಹಯೋಗದಲ್ಲಿ ಆರ್ ರವಿಕುಮಾರ್ ಕುಮಾರನಪುರ ಅವರ ನಿಯೋಗ ಕಥಾ ಸಂಕಲನ ಲೋಕಾರ್ಪಣೆ ಹಾಗೂ ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದ ಮಿಮಿಕ್ರಿ ಗೋಪಿಯವರಿಗೆ ಅಭಿನಂದನಾ ಸಮಾರಂಭವು ಮಾರ್ಚ್ 7ರಂದು ನಗರದಲ್ಲಿ ನಡೆಯಲಿದೆ ಎಂದು ಈಶ್ವರಿ ಸೋಷಿಯಲ್ ಟ್ರಸ್ಟ್ ಅಧ್ಯಕ್ಷ ಸಿಎಂ ವೆಂಕಟೇಶ್ ಹೇಳಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅಂದು ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಖ್ಯಾತ ಚಲನಚಿತ್ರ ನಿರ್ದೇಶಕ ಎಸ್ ಮಹೇಂದ್ರ ಉದ್ಘಾಟಿಸಲಿದ್ದಾರೆ. ಜನಪದ ಸಿರಿ ಯೂಟ್ಯೂಬ್ ಚಾನೆಲ್ ಸಂಪಾದಕ ಜರಗನಹಳ್ಳಿ ಕಾಂತರಾಜು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮೂಟಾಕೋಡು ಚಿನ್ನಸ್ವಾಮಿ ಕೃತಿ ಲೋಕಾರ್ಪಣೆ ಮಾಡುವರು. ಸಾಹಿತಿ ಬಿಎಸ್ ವಿನಯ್ ಕೃತಿ ಕುರಿತು ಮಾತನಾಡುವರು. ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಎಸ್ ಬಾಲರಾಜು, ಸಾಹಿತಿ ಸೋಮಶೇಖರ್ ಬೆಸಲ್ವಾಡಿ, ಹಿರಿಯ ರಂಗಕರ್ಮಿ ಕೆ ವೆಂಕಟರಾಜು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಅಧ್ಯಕ್ಷ ಉಮೇಶ್ ಕುದರ್ ಹಾಗೂ ಇತರರು ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಕುರಿತು ವಿವರಣೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಾನಪದ ಸಿರಿ ಯೂಟ್ಯೂಬ್ ಚಾನೆಲ್ ಸಂಪಾದಕ ಜರಗನಹಳ್ಳಿ ಕಾಂತರಾಜು, ಗಾಯಕ ಮಹೇಂದ್ರ, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಮಾಜಿ ಸದಸ್ಯ ದಂಡು ಯಳಂದೂರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಭವನ ಟಿವಿ, ಚಾಮರಾಜನಗರ. ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಸ್ವಾಗತವನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಚಾಮರಾಜನಗರ ನಗರದ ಖ್ಯಾತ ಭಕ್ತಿಗೀತ ಸಾಹಿತಿಗಳಾಗಿ ಈಗಾಗಲೇ ನಾಡಿನ ಉದ್ದಕ್ಕೂ ಪರಿಚಿತರಾಗಿರ್ತಕ್ಕಂಥ ಯಳಂದೂರು ತಾಲೂಕಿನ ಕುಮಾರನಪುರದ ಆರ್ ರವಿಕುಮಾರ್ ಅವರು ಮಲೆ ಮಹದೇಶ್ವರರ ಗೀತೆಗಳನ್ನು ರಚನೆ ಮಾಡಿ ಈಗಾಗಲೇ ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಅದೇ ರೀತಿ ಅವರ ರಚನೆಯ ಗೀತೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಗಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಅವರು ಕೇವಲ ಗೀತ ರಚನೆಗೆ ಮಾತ್ರ ಬದುಕುಬಲ್ಲರ ಸಾಹಿತ್ಯಕ್ಕೆ ಅಥವಾ ಕಾವ್ಯಕ್ಕೆ ಅವರನ್ನ ತೆರ್ಕೊಳ್ತಕ್ಕಂಥ ಕೆಲಸ ಆಗ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾಗ ಈಗ ನಿಯೋಗ ಎಂಬ ಒಂದು ಪದಸಂಕಲನದ ಮೂಲಕ ಎಲ್ರಿಗೂ ನಮಸ್ಕಾರ. ನಾನು ಜರಗನಹಳ್ಳಿ ಕಾಂತರಾಜು, ಜನಪದ ಸಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಂಪಾದಕ. ನಮಸ್ತೆ, ನಾನು ಚಾಮರಾಜನಗರ ಈಶ್ವರಿ ಸೋಷಿಯಲ್ ಟ್ರಸ್ಟ್ ಸಂಸ್ಥಾಪಕರು ಸಿಎಂ ವೆಂಕಟೇಶ್ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರು ಕಾಂತರಾಜು ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಖ್ಯಾತ ಹಿರಿಯ ನಾಯಕರಾಗಿರ್ತಕ್ಕಂಥ ಆರ್ ಮಹೇಂದ್ರ ಸರ್ ಸಹಿತ ಜೊತೆಗಿದ್ದಾರೆ. ಹಾಗೆ ಚಿತ್ರಕಲಾವಿದರು ದುಂಡು ಮಾದೇವರು ಹೇಳೋದ್ರಿಂದ ಸಹಿತ ಬಂದಿದ್ದಾರೆ. ಸ್ನೇಹಿತರೆ, ನಾವು ಇವತ್ತು ದಿವಸ ಇಲ್ಲಿ ಸೇರ್ತಿರ್ತಕ್ಕಂಥದ್ದು ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಆರ್ ರವಿಕುಮಾರ್ ಅವರು. ಸಾಹಿತಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರು ಮಲೆ ಮಹದೇಶ್ವರ ಸ್ವಾಮಿ ಭಕ್ತಿಗೀತೆಗಳು ಮತ್ತೆ ಮೊಟ್ಟೆ ಸ್ವಾಮಿ ಮತ್ತೆ ಸಿದ್ದಪ್ಪಾಜಿ ಇನ್ನೂ ಅನೇಕ ಭಕ್ತಿಗೀತೆಗಳನ್ನು ಬರೆದು ನಾಡಿನಲ್ಲಿ ಹೆಸರು ಮಾಡಿದ್ದಾರೆ. ಅವರು ಇನ್ನೊಂದು ಪ್ರಮುಖ ಹೆಜ್ಜೆ ಒಂದು ಕಥಾ ಸಂಕಲನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಬಹಳ ಒಂದು 5-6 ತಿಂಗಳ ಕಷ್ಟಪಟ್ಟು ಬರೆದು ಈಗ ಶನಿವಾರ ರಿಲೀಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಕಾರ್ಯಕ್ರಮ ಸಹಿತ ಫಿಕ್ಸ್ ಆಗಿದೆ. ರಾಜ್ಕುಮಾರ್ ಅವರ ಕಲಾಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಎಸ್ ಮಹೇಂದ್ರ ಅವರು, ಖ್ಯಾತ ಚಲನಚಿತ್ರ ನಿರ್ದೇಶಕರು, ಮತ್ತೆ ಈ ನಿಯೋಗ ಎಂಬ ಕಥಾ ಸಂಕಲನವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥವರು ಮೂಟಾಕೋಡು ಚಿನ್ನಸ್ವಾಮಿ ಅವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಅವರು ಸಹಿತ ಬರ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದರಾಗಿರ್ತಕ್ಕಂಥ ಮಿಮಿಕ್ರಿ ಗೋಪಿ ಅವರಿಗೆ ಹಾಗೂ ಮಳವಳ್ಳಿ ಮಹದೇವ ಸ್ವಾಮಿ ಅವರಿಗೂ ಸಹಿತ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹಿತ ಈ ಸಂಸ್ಥೆಗಳು ಆಯೋಜನೆ ಮಾಡಿದ್ದೀವಿ. ಒಂದು ಕಾರ್ಯಕ್ರಮಕ್ಕೆ ಇನ್ನು ಅನೇಕ ಮಹನೀಯರುಗಳು ಬರೋರಿದ್ದಾರೆ. ಸೊ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ಕೋತೀನಿ. ಪತ್ರಕರ್ತರಲ್ಲಿ ನಾನು ಚಾಮರಾಜನಗರದ ಸಿಎಂ ವೆಂಕಟೇಶ್ ಕೇಳ್ಕೊಳ್ತಾ ಇದ್ದೀನಿ. ಎಷ್ಟೋ ಜನ ಈ ಒಂದು ಮಣ್ಣು ಕೊಟ್ಟಿದೆ. ಉದಾಹರಣೆ ನಾನು ಕೂಡ ಒಂದು ಈ ಮಣ್ಣು ಒಂದು ಸರಿಗಮ ಬಾರಿಸಿ ಟಿವಿ ತನಕ ಒಂದು ನಮಗೆ ಒಂದು ಇದನ್ನ ಮಾಡಿಕೊಟ್ಟಿದೆ. ಇಲ್ಲಿ ಹಲವಾರು ಸಾಹಿತಿಗಳು ಗುಣಾಕ ಚಿಂಚನ ಇರ್ಬೋದು, ನಮ್ಮ ಸ್ವಾಮಿ ಪುಟ್ನಾಚಾರ್ಯ ಇರ್ಬೋದು, ಮತ್ತು ಒಳ್ಳೊಳ್ಳೆ ಸಾಹಿತಿಗಳು ಈ ಒಂದು ನೆಲದಲ್ಲಿ ಹುಟ್ಟಿದ್ದಾರೆ. ಅದೇ ನನ್ನ ಸಹೋದರರು ಕೂಡ ಅವರು ಸುಮಾರು ಕೆಸರುಗಳಿಗೆ ಸಾವಿರಾರು ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಗಾಯಕರಾಗಿ ಈಗ ಒಂದು ಕಥಾ ಸಂಕಲನ ನಿಯೋಗ ಕಥಾ ಸಂಕಲನ ಒಂದು ಇದನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಹೊರಟಿದ್ದಾರೆ. ಅವರು ಕೂಡ ನೀವು ಒಂದು ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಶನಿವಾರ ಇದು ರಾಜ್ಕುಮಾರ್ ಭವನದಲ್ಲಿ ನಡೀತಾರೆ. ನಾವು ಎಲ್ಲರೂ ಕೂಡ
ಈ ರೀತಿ ಅವರ ಆಶೀರ್ವಾದ ಅವರು ದಾಖಲಿಸಲಾಗಿದೆ. ರವಿಕುಮಾರ್ ಅವರನ್ನ ಯಾವ ರೀತಿ ಪತ್ರಿಕಾ ವಲಯದಲ್ಲಿ ಕ್ಷೇತ್ರದಲ್ಲಿ ಹರಸಿ ಒಪ್ಪಿಕೊಳ್ತಾ ಅವರನ್ನ ಯಶಸ್ವಿ ಕಾರ್ಯಕರ್ತರಾದರು ನಾಡಿನ ಜನ, ನಗರದ ಜನ ಅವರ ಕಥಾ ಸಂಕಲನವನ್ನು ಕೂಡ ಒಪ್ಕೋಬಹುದು ಮತ್ತು ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಶನಿವಾರ 2ನೇ ತಾರೀಕು ನಡೀತಕ್ಕಂಥ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿ ಹರಿಸಬೇಕು ಅಂತ ಹೇಳಿ ಹೇಳ್ಕೊಡ್ತೀವಿ. ಧನ್ಯವಾದ.